ದುಡ್ಡು 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 ಸರ್ಕಾರಕ್ಕೆ ಬೇಕಾಗಿರೋದು ದುಡ್ಡು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬೆಂಗಳೂರಿನ ಒಂದು ಆಡಳಿತವನ್ನ ನಡೆಸ್ತಾ ಇದ್ದಂಥದ್ದು BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. DK ಶಿವಕುಮಾರ್ ಅವರು ಒಂದು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಬೆಂಗಳೂರಿನ ಆಡಳಿತವನ್ನ ನಡೆಸೋದಕ್ಕೆ BBMP ಅನ್ನೋದು ಬೇಡ, BBMPಯ ಬದಲಾಗಿ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ನೋ ಡೌಟ್, ನನಗಂತೂ ಒಂದಂತ ಅನ್ನಿಸ್ತಾ ಇರೋದು, ಈ ರೀತಿ ಟೆಂಡರ್ ಅನ್ನ ತೆಗೆದುಕೊಂಡವರಿಗೆ ಪ್ರತಿನಿತ್ಯ ಜನರ ಹತ್ರ ಬೈಗುಳಗಳನ್ನ ಕೇಳಿಸ್ಕೊಳ್ಳೋದು ತಪ್ಪಲ್ಲ, ಪ್ರತಿನಿತ್ಯ ಜನರ ಹತ್ರ ಶಾಪವನ್ನ ಹಾಕಿಸ್ಕೊಳ್ಳೋದು ತಪ್ಪಲ್ಲ. ಯಾಕಪ್ಪ ಅಂತಂದ್ರೆ ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾನ್ಯ ವರ್ಗ ಬದುಕೋಕೆ ಆಗದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ರಸ್ತೆಯಲ್ಲಿ ಪಾರ್ಕಿಂಗ್ ಸ್ಲಾಟ್ ಏನಿರುತ್ತೆ ಆ ಸ್ಲಾಟ್ನಲ್ಲಿ ನಿಲ್ಸೋಗ್ತಾ ಇದ್ವಿ. ಇನ್ಮೇಲೆ ಆ ಪಾರ್ಕಿಂಗ್ ಸ್ಲಾಟ್ಗಳಲ್ಲಿ ನಿಲ್ಸೋದಕ್ಕೇನೆ ನೀವು ದುಡ್ಡನ್ನು ಕೊಡಲೇಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ದುಡ್ಡು 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 ಸರ್ಕಾರಕ್ಕೆ ಬೇಕಾಗಿರೋದು ದುಡ್ಡು. ದುಡ್ಡು ಯಾಕೆ ಬೇಕು? ಅವ್ರು ಹೇಳೋ ಪ್ರಕಾರ ಜನರನ್ನು ಉದ್ಧಾರ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು, ಅದಕ್ಕೋಸ್ಕರ ದುಡ್ಡು ಬೇಕು, ಟ್ಯಾಕ್ಸ್ ಜನರೇಟ್ ಆಗಬೇಕು, ಟ್ಯಾಕ್ಸ್ನ ಜನ ಕಟ್ಟಬೇಕು, ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ, ರಸ್ತೆ, ಬಿಲ್ಡಿಂಗು, ಜನರಿಗೆ ಉದ್ಯೋಗ, ಜನರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಕೊಡಬೇಕು. ಹಿಂಗೆ ಬೇಜಾನ್ ಯೋಜನೆಗಳನ್ನು ಟ್ಯಾಕ್ಸ್ನ ಮನಿನಲ್ಲಿ ಮಾಡಬೇಕು ಅನ್ನೋದು ಸರ್ಕಾರದ, ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಒಂದು ವಾದ ಆಗಿರುತ್ತೆ. ಅದರಲ್ಲೂ ಇಷ್ಟು ದಿನಗಳವರೆಗೆ ಅಂದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬೆಂಗಳೂರಿನ ಒಂದು ಆಡಳಿತವನ್ನ ನಡೆಸ್ತಾ ಇದ್ದಂಥದ್ದು BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಯಾವಾಗ ಬೆಂಗಳೂರಿನ ಸಚಿವರಾಗಿ DK ಶಿವಕುಮಾರ್ ಅವರು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು ಆಗಿರ್ತಾರೆ. ಸೊ ಒಂದು ನಿರ್ಧಾರವನ್ನು ಮಾಡ್ತಾರೆ, ಇನ್ನು ಮುಂದೆ ಬೆಂಗಳೂರಿನ ಆಡಳಿತವನ್ನ ನಡೆಸೋದಕ್ಕೆ BBMP ಅನ್ನೋದು ಬೇಡ, BBMPಯ ಬದಲಾಗಿ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಸೊ ಇದನ್ನ ಆರಂಭ ಮಾಡಬೇಕು. ಇನ್ನು ದೊಡ್ಡ ಮಟ್ಟದಲ್ಲಿ ಏನು BBMP ಮಾಡ್ತಾ ಇದ್ದಂತಹ ಕೆಲಸಗಳಿತ್ತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಈ GBA, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತದಲ್ಲಿ ಆಗಬೇಕು ಎನ್ನುವ ಒಂದು ಕನಸನ್ನ ಇಟ್ಕೊಂಡು ಈ GBAನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ GBA ಸ್ಟಾರ್ಟ್ ಆದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಸಾಕಷ್ಟು ಯೋಜನೆಗಳು ಬೆಂಗಳೂರಿಗೋಸ್ಕರ, ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಜನರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡಬೇಕು, ಅದು ಇದು ಅನ್ಕೊಂಡು ಓಡಾಡ್ತಾನೆ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬಂದಂತಹ ಅಂದ್ರೆ ಬೀದಿ ನಾಯಿಗಳಿಗೆ ಚಿಕನ್ ಊಟ ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡೋದು. ಅಂದ್ರೆ ಬೀದಿ ನಾಯಿಗಳಿಗೆ ಯಾಕೆ ಚಿಕನ್ ಊಟ ಹಾಕಬೇಕು ಪ್ರತಿನಿತ್ಯ ಅಂತಂದ್ರೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಸಿಕ್ದವ್ರನ್ನ ಬೀದಿ ನಾಯಿ ಕಚ್ತಾ ಇದೆ. ಆ ರೀತಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬೀದಿ ನಾಯಿ ಕಾರಣ ಏನಪ್ಪಾ ಅಂತಂದ್ರೆ ಅವುಗಳಿಗೆ ಊಟ ಸಿಗ್ತಾ ಇಲ್ಲ. ಅವುಗಳಿಗೆ ಆನ್ ಟೈಮ್ಗೆ ಕರೆಕ್ಟ್ ಆಗಿ ಊಟ ಸಿಕ್ಕಿದ್ದೆ ಆದ್ರೆ ಅವು ಯಾವ ಮಕ್ಕಳ ಮೇಲೂ ಹಾಗೂ ಬೈಕ್ ನಲ್ಲಿ ಹೋಗುವಂತಹ ಸವಾರರ ಮೇಲೂ ಅಟ್ಯಾಕ್ ಅನ್ನ ಮಾಡೋದಿಲ್ಲ. ಸೊ ಹೀಗಾಗಿ ಈ ಒಂದು ನೀತಿಯನ್ನ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ಕೊಂಡಿದ್ರು. ಅದು ಕೂಡ ಹಾಸ್ಯಾಸ್ಪದ ರೀತಿಯಲ್ಲಿ ಜನರ ಮೂಲಕ ಟ್ರೋಲ್ ಆಗಿತ್ತು. ಆದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಇದೀಗ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ವಿಚಾರದಲ್ಲಿ ಒಂದು ದೊಡ್ಡ ಎಡವಟ್ಟನ್ನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಹೊರಟಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅನ್ನಿಸ್ತಾ ಇದೆ? ಈ ಸ್ಟೋರಿ ಮುಗಿಯೋ ಅಷ್ಟರಲ್ಲಿ ನಿಮಗೂ ಕೂಡ ಹಂಗೆ ಅನಿಸಿದ್ರು ಅಚ್ಚರಿ ಇಲ್ಲ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಬೆಂಗಳೂರಿನಲ್ಲಿ ನೀವುಗಳು ನಿಮ್ಮ ವೆಹಿಕಲ್ನಲ್ಲಿ, ಸ್ವಂತ ವೆಹಿಕಲ್ನಲ್ಲಿ ಹೋದಾಗ ಯಾವುದೋ ಒಂದು ಶಾಪಿಂಗಿಗೆ ಹೋಗಿರ್ತೀರಾ, ಮಾರ್ಕೆಟಿಗೆ ಹೋಗಿರ್ತೀರಾ, ಕಟಿಂಗ್ ಮಾಡ್ಸಕ್ಕೆ ಹೋಗಿರ್ತೀರಾ, ಏನೋ ವಾಟ್ ಎವರ್ ಇಟ್ ಈಸ್, ಏನಕ್ಕಾದ್ರೂ ಮನೆಯಿಂದ ಹೊರಗಡೆ ನಿಮ್ಮ ಓನ್ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋದಾಗ ವೆಹಿಕಲ್ಗಳನ್ನು ಎಲ್ಲಿ ಪಾರ್ಕಿಂಗ್, ಸರ್ಕಾರ ಎಲ್ಲಿ ಪಾರ್ಕಿಂಗ್ ಅನ್ನ ನಿಗದಿ ಮಾಡಿರುತ್ತೋ ಅಲ್ಲಿ ಕೆಲವರು ನಿಲ್ಸೋಗಿದ್ರೆ ಇನ್ನೊಂದಷ್ಟು ಜನ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸೋ ಮೂಲಕ ಫೈನ್ಗಳನ್ನ ಕಟ್ಟಿರೋದು ಉಂಟು. ಆದ್ರೆ ಇಷ್ಟು ದಿನಗಳ ಕಾಲ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ರೆ ಫೈನ್ ಏನ್ ಕಟ್ತಾ ಇದ್ರಿ, ಇನ್ಮೇಲೆ ಪಾರ್ಕಿಂಗ್ ನಲ್ಲಿ ಸರ್ಕಾರ ಸೂಚಿಸಿದಂತಹ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿದ್ರು ಕೂಡ ಫೈನ್ ಕಟ್ಟಬೇಕು ಅಂತ ನಾನು ಹೇಳಲ್ಲ. ಫೈನ್ ಅಂತ ಹೇಳ್ಕೊಂಡು ಕಟ್ಟಿಸ್ಕೊಳ್ಳೋದು ದುಡ್ಡನ್ನೇ, ಪಾರ್ಕಿಂಗ್ ಚಾರ್ಜ್ ಅಂತ ಹೇಳಿ ಕಟ್ಟಿಸ್ಕೊಳ್ಳೋದು ದುಡ್ಡನ್ನೇ. ಸೊ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಫೈನ್ ಕಟ್ಟಬೇಕು, ಪಾರ್ಕಿಂಗ್ ನಲ್ಲಿ ನಿಲ್ಸಿದ್ರೆ ಇನ್ಮೇಲೆ ದುಡ್ಡು ಕಟ್ಟಬೇಕು ಎನ್ನುವ ಒಂದು ಯೋಜನೆಯನ್ನ ಬೆಂಗಳೂರು ಅಭಿವೃದ್ಧಿ GBA, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಇದರಿಂದ 16 ಕೋಟಿ ರೂಪಾಯಿಯನ್ನ ಬೆಂಗಳೂರಿನಲ್ಲಿ ಈ ಒಂದು ಭಾಗದಲ್ಲಿ ಕಲೆಕ್ಟ್ ಮಾಡಬೇಕು ಎನ್ನುವ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಂಡಿದೆಯಂತೆ GBA. ಏನದು ಈ ಹೊಸ ನೀತಿ ಅನ್ನೋದನ್ನ ನಾವು ನೋಡೋದಾದ್ರೆ
ಬೆಂಗಳೂರು ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಪಾರ್ಕಿಂಗ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಕಿರಿಕಿರಿ ಆಗುತ್ತೆ ಸಾಕಷ್ಟು ಜನರಿಗೆ, ಪಬ್ಲಿಕ್ಗಳಿಗೆ. ಇದೆಲ್ಲ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಸರ್ವೇ ಸಾಮಾನ್ಯ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಮ್ಯೂಸಿಯಂ ರೋಡ್, BVK ಅಯ್ಯಂಗಾರ್ ರೋಡ್, ಸೊ ಈ ರೀತಿ ಒಂದಷ್ಟು ರೋಡ್ಗಳನ್ನು ಸೇರಿಸಿ ನಗರದ ಹೃದಯ ಭಾಗದಲ್ಲಿರುವ 35 ರಸ್ತೆಗಳ ಅಕ್ಕಪಕ್ಕದಲ್ಲಿ ಇನ್ನು ಮುಂದೆ ನೀವೇನಾದರೂ ನಿಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿ ಹೋಗಿದ್ದೆ ಆದರೆ ನೀವು ಗಂಟೆಗೆ ಇಷ್ಟು ಅಂತ ದುಡ್ಡನ್ನು ಕಟ್ಟಲೇಬೇಕು, ಪಾರ್ಕಿಂಗ್ ಚಾರ್ಜನ್ನು ಕಟ್ಟಲೇಬೇಕು. ಎಷ್ಟು ವಿಧಿಸಿದ್ದಾರೆ? ಬೈಕಿಗೆ 1 ಗಂಟೆಗೆ 15 ರೂಪಾಯಿ, ಕಾರಿಗೆ 1 ಗಂಟೆಗೆ 30 ರೂಪಾಯಿ. ಇನ್ನು ಇಡೀ ದಿನ ಬೈಕನ್ನು ನೀವು ಕಂಪ್ಲೀಟ್ 1 ದಿನ ಅಲ್ಲಿ ನಿಲ್ಲಿಸ್ತೀರಾ ಅಂತ ಅನ್ಕೊಳ್ಳಿ. ಬೈಕನ್ನು 1 ದಿನ ನಿಲ್ಲಿಸಿದ್ರೆ ಬೈಕಿಗೆ 75 ರೂಪಾಯಿ, ಕಾರನ್ನು 1 ದಿನ ಕಂಪ್ಲೀಟಾಗಿ ಅಲ್ಲ ನಿಲ್ಲಿಸಿದ್ರೆ 150 ರೂಪಾಯಿ. ನೀವು ಎಷ್ಟೊತ್ತು ನಿಮ್ಮ ವೆಹಿಕಲನ್ನು ಅಲ್ಲಿ ನಿಲ್ಲಿಸ್ತೀರೋ ಅಷ್ಟು ದುಡ್ಡನ್ನು ನೀವು ಕಟ್ಟಲೇಬೇಕು. ಕಟ್ಟುವುದರ ಮುಖಾಂತರ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ಈ ಹಣವನ್ನು ಕೊಡಲೇಬೇಕು. ಹೀಗೆ ಕೊಟ್ಟಂತಹ ಹಣದಲ್ಲಿ ವರ್ಷಕ್ಕೆ ಒಂದು 16 ಕೋಟಿ ರೂಪಾಯಿ ಕಲೆಕ್ಟನ್ನು ಮಾಡಿಕೊಳ್ಳುವಂತಹ ಒಂದು ಯೋಜನೆಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಕಿಕೊಂಡಿದೆ ಎನ್ನುವ ಒಂದು ಸುದ್ದಿ ಇದೀಗ ಬಂದಿದೆ. ಇದ್ರ ಜೊತೆಗೆ ಏನು ನಾನು ಹೇಳಿದೆ, ಗಂಟೆಗೆ 15 ರೂಪಾಯಿ ಬೈಕಿಗೆ, ಗಂಟೆಗೆ 30 ರೂಪಾಯಿ ಕಾರಿಗೆ, ದಿನಕ್ಕಾದರೆ 75, 150 ಅಂತ ನಾನು ಏನು ಹೇಳಿದೆ. ಇದರ ಜೊತೆಗೆ ವಾಹನ ಸವಾರರಿಗೆ ಒಂದು ಪಾಸ್, ಮಂತ್ಲಿ ಪಾಸನ್ನು ಸಹ ಕೊಡುವ ವ್ಯವಸ್ಥೆಯನ್ನು ಸಹ ಇವರು ಮಾಡ್ಕೊಂಡಿದ್ದಾರೆ. ಮಾಸಿಕ ಪಾಸ್, 1 ತಿಂಗಳ ಪಾಸು. ಪ್ರತಿದಿನ ನೀವು ಹೋಗ್ತೀರಪ್ಪ, ನೀವು ಅಲ್ಲಿ ಗಾಡಿ ನಿಲ್ಲಿಸ್ತೀರಾ, ನಿಮ್ಮ ಕೆಲಸನೇ ಅದು. ನಾನು ಅಲ್ಲಿ ಹೋಗೋದ್ರ ಮೂಲಕ ಅಲ್ಲೇ ಕೆಲಸ ಮಾಡ್ತೀನಿ, ಎಲ್ಲೋ ಬೇಕಲ್ಲಿ ಕೆಲಸ ಮಾಡ್ತೀನಿ, ಅದು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಮತ್ತೊಂದು ಜಾಗದಲ್ಲಿ ಕೆಲಸ ಮಾಡ್ತೀನಿ, ನಾನು ಡೈಲಿ ವೆಹಿಕಲ್ನ ತಂದು ಇಲ್ಲೇ ನಿಲ್ಲಿಸ್ತೀನಿ ಅಂತ ಇದ್ದವರು, ಡೈಲಿ ವೆಹಿಕಲ್ಸ್ಗಳನ್ನು ಅಲ್ಲಿ ಪಾರ್ಕಿಂಗ್ ಮಾಡುವಂತಹ ಅವಶ್ಯಕತೆ ಇದ್ದವರು ಮಂತ್ಲಿ ಪಾಸ್ಗಳನ್ನು ಸಹ ತಗೋಬೋದು. ಮಂತ್ಲಿ ಪಾಸ್ ಬೈಕ್ಗಳಿಗೆ 1500 ರೂಪಾಯಿ, ಕಾರಿಗೆ ಡಬಲ್ 3000 ರೂಪಾಯಿ. 3000 ರೂಪಾಯಿ ಕೊಟ್ಬಿಟ್ಟು ಕಾರಿಗೂ ಪಾಸ್ ತಗೋಬೋದು, ಬೈಕಿಗೂ ಪಾಸ್ ತಗೋಬೋದು. ಇದು ತಿಂಗಳ ಪೂರ್ತಿ ಇದಕ್ಕೆ ಅನ್ವಯ ಆಗುತ್ತೆ. ಡೈಲಿ ಹೋಗಿ ನಿಲ್ಲಿಸಿದಾಗ ನೀವು ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಎನ್ನುವ ಒಂದು ನಿಯಮ ಕೂಡ ಇದರಲ್ಲಿ ಇದೆ. ಸೊ ಈ ನಿಯಮ ಜಾರಿಗೆ ತರೋದಕ್ಕೆ ನಾನೇನು ಹೇಳಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಲ್ರೆಡಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಜನ ಯಾವ ರೀತಿ ಮುಂದಿನ ದಿನಗಳಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ. ಅದರ ಜೊತೆಗೆ ಈ ರೀತಿ 35 ಸ್ಥಳಗಳನ್ನು ಏನು ಗುರುತು ಮಾಡಿದ್ದಾರೆ, ಈ ರೀತಿಯ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸೋದಕ್ಕೆ ಆನ್ ರೋಡ್ ಪಾರ್ಕಿಂಗ್ಗೆ ಗುರುತಿಸಲಾಗಿರುವಂತಹ 35 ರಸ್ತೆಗಳಲ್ಲಿ ಒಟ್ಟು 1252 ವಾಹನಗಳನ್ನು ಏಕಕಾಲಕ್ಕೆ ನಿಲುಗಡೆ ಮಾಡಬಹುದಾಗಿದೆ. ಹೀಗೆ ಆನ್ ರೋಡ್ ಪಾರ್ಕಿಂಗ್ಗೆ ಗುರುತಿಸಲಾಗಿರುವಂತಹ 35 ರಸ್ತೆಗಳಲ್ಲಿ ಒಟ್ಟು 1252 ವಾಹನಗಳನ್ನು ಪಾರ್ಕಿಂಗ್ ಮಾಡಬಹುದು ಅಂತ GBA ಅಂದಾಜು ಮಾಡಿದೆ. ಇದರಲ್ಲಿ 926 ಬೈಕು ಹಾಗೂ 326 ಕಾರುಗಳನ್ನು ನಿಲ್ಲಿಸಬಹುದು ಎನ್ನುವ ಅಂದಾಜನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದೆ. ಸೊ ಇನ್ನು ಈ ವಿಚಾರವಾಗಿ ಈಗ ಆಲ್ರೆಡಿ ಟೆಂಡರನ್ನು ಸಹ ಕರೆದಿದ್ದಾರೆ. 3 ವರ್ಷಗಳಿಗೆ ಟೆಂಡರ್ನ ಕರೆದಿದ್ದಾರೆ. ಈ 3 ವರ್ಷ ಏನಾದರೂ ಸಾಲಿಲ್ಲ ಅಂತಂದರೆ ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಮಾಡುವ ಅವಕಾಶವನ್ನು ಸಹ GBA ಕೊಟ್ಟಿದೆ. ಸೊ ಹಾಗಾಗಿ ಟೆಂಡರ್ಗೆ ಅವಕಾಶ ಇರೋದ್ರಿಂದ ಯಾರು ಟೆಂಡರನ್ನು ಕೂಗ್ತಾರೆ, ಯಾರು ಈ ಟೆಂಡರನ್ನು ತಗೋತಾರೆ, ಕಾದು ನೋಡಬೇಕು. ನೋ ಡೌಟ್, ನನಗಂತೂ ಒಂದಂತ ಅನ್ನಿಸ್ತಾ ಇರೋದು, ಈ ರೀತಿ ಟೆಂಡರನ್ನು ತೆಗೆದುಕೊಂಡವರಿಗೆ ಪ್ರತಿನಿತ್ಯ ಜನರ ಹತ್ರ ಬೈಗುಳಗಳನ್ನು ಕೇಳಿಸ್ಕೊಳ್ಳೋದು ತಪ್ಪಲ್ಲ, ಪ್ರತಿನಿತ್ಯ ಜನರ ಹತ್ರ ಶಾಪವನ್ನು ಹಾಕಿಸ್ಕೊಳ್ಳೋದು ತಪ್ಪಲ್ಲ. ಯಾಕಪ್ಪ ಅಂತಂದರೆ ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾನ್ಯ ವರ್ಗ ಬದುಕೋಕೆ ಆಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಎಲ್ಲ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಹಾಲು, ಮೊಸರು, ಬೇಳೆ, ಎಣ್ಣೆ, ದಿನನಿತ್ಯ ನಾವು ಹೊಟ್ಟೆಗೆ ಏನು ತಿಂದು ಬದುಕಬೇಕೋ ಅದರ ಎಲ್ಲದರ ರೇಟನ್ನು ಸಹ ಜಾಸ್ತಿ ಮಾಡುವ ಮೂಲಕ ಸರ್ಕಾರಗಳು ಸಾಮಾನ್ಯ ವರ್ಗದ ಜನರ ಜೊತೆ ಆಟ ಆಡ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಏನನ್ಸುತ್ತೆ ನಿಮಗೆ ಈ ಒಂದು ಯೋಜನೆಯ ಬಗ್ಗೆ? ಬೆಂಗಳೂರಿನಲ್ಲಿ ಇಷ್ಟು ದಿನಗಳ ಕಾಲ ಆರಾಮಾಗಿ ಎಲ್ಲೋ ಮಾಲ್ಗಳಿಗೆ ಹೋದಾಗ, ಥಿಯೇಟರ್ಗಳಿಗೆ ಹೋದಾಗ, PVRಗಳಿಗೆ ಹೋದಾಗ, ಈ ರೀತಿಯ ಒಂದಷ್ಟು ಜಾಗಗಳಿಗೆ ಹೋದಾಗ ಪೇಡ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತಾ ಇತ್ತು. ಸೇಫಾಗಿ ಗಾಡಿಗಳನ್ನು ನಿಲ್ಲಿಸ್ತಿದ್ರು, ಆ ಪಾರ್ಕಿಂಗ್ ಲಾಟನ್ನು ಮಾಡಿರ್ತಿದ್ರು. ಅದಕ್ಕೋಸ್ಕರ ದುಡ್ಡನ್ನು ಕೊಟ್ಬಿಟ್ಟು ಗಾಡಿಯನ್ನು ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದ್ವಿ. ರಸ್ತೆ ಅಂತ ಬಂದಾಗ ಎಲ್ಲೋ ಒಂದು ಟೀ ಕುಡಿಬೇಕು, ಎಲ್ಲ ಒಂದು ಹಣ್ಣು ತಗೋಬೇಕು, ಇಲ್ಲ ಅದೊಂದು ಚಿಕ್ಕದು ಕ್ಲಿನಿಕ್ಗೆ ಹೋಗಿರ್ತೀವಿ, ಕ್ಲಿನಿಕ್ ಮುಂದೆ ಗಾಡಿ ನಿಲ್ಲಿಸಬೇಕು. ಈ ರೀತಿಯ ವ್ಯವಸ್ಥೆಗಳಿದ್ದಾಗ ಅಲ್ಲೇ ರಸ್ತೆಯಲ್ಲಿ ಪಾರ್ಕಿಂಗ್ ಸ್ಲಾಟ್ ಏನಿರುತ್ತೆ ಆ ಸ್ಲಾಟ್ನಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ವಿ. ಇನ್ಮೇಲೆ ಆ ಪಾರ್ಕಿಂಗ್ ಸ್ಲಾಟ್ಗಳಲ್ಲಿ ನಿಲ್ಲಿಸೋದಕ್ಕೇನೆ ನೀವು ದುಡ್ಡನ್ನು ಕೊಡಲೇಬೇಕು, ಬೇರೆ ವಿಧಿ ಇಲ್ಲ. ಇದರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.